ಹಾಯ್ ಗೆಳೆಯರೆ, ತಮಿಳುನಾಡು ಭಾರತದ ದಕ್ಷಿಣ ಭಾಗದಲ್ಲಿರುವ ಒಂದು ರಾಜ್ಯ. ಇದು ಶ್ರೀಮಂತ ಇತಿಹಾಸ, ಸಾಂಸ್ಕೃತಿಕ ಪರಂಪರೆ, ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ತಮಿಳುನಾಡಿನ ವಿವರಗಳನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸುತ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಮಿಳುನಾಡಿನ ರಾಜಧಾನಿ ಚೆನ್ನೈ. ಇಲ್ಲಿ ಅಧಿಕೃತವಾಗಿ ತಮಿಳು ಭಾಷೆಯನ್ನು ಮಾತಾಡುತ್ತಾರೆ. ತಮಿಳು ಭಾಷೆ ವಿಶ್ವದ ಅತ್ಯಂತ ಹಳೆಯ ಜೀವಂತ ಭಾಷೆಗಳಲ್ಲಿ ಒಂದಾಗಿದೆ. ಇದು ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಇದನ್ನು ಕರೆಯುತ್ತಾರೆ. ತಮಿಳುನಾಡು 1,30,58 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇಲ್ಲಿಯ ಜನಸಂಖ್ಯೆ 72 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಇದು 2011ರ ಜನಗಣತಿಯ ಪ್ರಕಾರ. ತಮಿಳುನಾಡಿನ ಗಡಿಗಳನ್ನು ನೋಡಿದರೆ ವಾಯುವ್ಯಕ್ಕೆ ಕರ್ನಾಟಕ, ಉತ್ತರಕ್ಕೆ ಆಂಧ್ರ ಪ್ರದೇಶ, ಪಶ್ಚಿಮಕ್ಕೆ ಕೇರಳ ಮತ್ತು ದಕ್ಷಿಣ ಮತ್ತು ಪೂರ್ವಕ್ಕೆ ಹಿಂದೂ ಮಹಾಸಾಗರ ಇದರ ಸುತ್ತಲೂ ಇದೆ. ತಮಿಳುನಾಡಿನ ಭೂಗೋಳಶಾಸ್ತ್ರ ನೋಡಿದರೆ ತಮಿಳುನಾಡು ಬಂಗಾಳ ಕೊಲ್ಲಿಯಲ್ಲಿ ಸುಮಾರು 1,076 ಚದರ ಕಿಲೋಮೀಟರ್ನಷ್ಟು ಇದು ಕರಾವಳಿ ಪ್ರದೇಶವನ್ನು ಹೊಂದಿದೆ. ತಮಿಳುನಾಡಿನ ಪ್ರಮುಖ ನದಿಗಳನ್ನು ನೋಡಿದರೆ ಕಾವೇರಿ, ವೈಗೈ, ತಾಮಿರಬಾಣಿ ಮತ್ತು ಪಾಲಾರ ಇವು ತಮಿಳುನಾಡಿನ ಮುಖ್ಯ ನದಿಗಳು. ಕೆಲವೊಂದು ಪ್ರಮುಖ ಗಿರಿಧಾಮಗಳನ್ನು ನೋಡಿದರೆ ಊಟಿ, ಕೊಡೈಕೆನಾಲ್ ಮತ್ತು ಏರ್ಕಾಡ್ ಮತ್ತು ಕುನೂರು ಇವು ತಮಿಳುನಾಡಿನ ಪ್ರಮುಖ ಗಿರಿಧಾಮಗಳು. ಊಟಿ, ಕೊಡೈಕೆನಾಲ್, ಏರ್ಕಾಡ್ ಮತ್ತು ಕುನೂರು. ತಮಿಳುನಾಡು ರಾಜ್ಯದಲ್ಲಿ ಕೆಲವು ರಾಷ್ಟ್ರೀಯ ಉದ್ಯಾನಗಳು ಬರುತ್ತವೆ. ಮೊದಲನೇದು ಮುದುಮಲೈ ಮತ್ತು ಗಿಂಡಿ, ಗಲ್ಫ್ ಆಫ್ ಮನ್ನಾರ್ ಮತ್ತು ಮರೈನ್ ರಾಷ್ಟ್ರೀಯ ಉದ್ಯಾನವನ. ಇಷ್ಟು ರಾಷ್ಟ್ರೀಯ ಉದ್ಯಾನಗಳನ್ನು ಈ ರಾಜ್ಯ ಹೊಂದಿದೆ. ಇನ್ನು ತಮಿಳುನಾಡಿನ ಸ್ವಲ್ಪ ಆರ್ಥಿಕತೆ ಬಗ್ಗೆ ಹೇಳಿದರೆ ತಮಿಳುನಾಡು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕಂಪನಿಗಳನ್ನು ಹೊಂದಿರುವ ಒಂದು ರಾಜ್ಯವಾಗಿದೆ. ಎಲ್ಲರಿಗಿಂತ ಹೈಯೆಸ್ಟ್ ಕಂಪನಿಗಳು ತಮಿಳುನಾಡು ರಾಜ್ಯದಲ್ಲಿದೆ. ಇಲ್ಲಿ ಪ್ರಮುಖ ಕೈಗಾರಿಕೆಗಳು ಯಾವುವೆಂದರೆ ಮೊದಲನೇದು ಐ ಟಿ ಸೆಕ್ಟರು ಮತ್ತು ಸಾಫ್ಟ್ವೇರ್ ಸೇವೆ ಮತ್ತು ಚೆನ್ನೈ ಪ್ರಮುಖ ಐಟಿಯ ಒಂದು ಕೇಂದ್ರವಾಗಿದೆ. ಎರಡನೇದು ಆಟೋಮೊಬೈಲ್ಸ್ ಮತ್ತು ಇಂಜಿನಿಯರಿಂಗ್. ತಮಿಳುನಾಡನ್ನು ಡೆಟ್ರಾಯಿಟ್ ಆಫ್ ಏಷ್ಯಾ ಎಂದು ಕರೆಯುತ್ತಾರೆ. ನೆಕ್ಸ್ಟು ಇಲ್ಲಿ ಚವಳಿ ಮತ್ತು ಮಗ್ಗಗಳನ್ನು ತಯಾರು ಮಾಡುತ್ತಾರೆ. ಕೊಯಮತ್ತೂರು ಚವಳಿಯ ಒಂದು ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಕೃಷಿ ಬೆಳೆನೂ ತುಂಬಾ ಇಂಪಾರ್ಟೆಂಟು, ಅಗ್ರಿಕಲ್ಚರ್ ಸಹ ತುಂಬಾ ಇದೆ. ಇಲ್ಲಿ ಪ್ರಮುಖವಾಗಿ ಅದರಲ್ಲಿ ಅಕ್ಕಿ, ಕಬ್ಬು, ಬಾಳೆ ಮತ್ತು ತೆಂಗು ಇವು ಪ್ರಮುಖ ಬೆಳೆಗಳನ್ನು ತಮಿಳುನಾಡಲ್ಲಿ ಬೆಳೆಸುತ್ತಾರೆ. ನೆಕ್ಸ್ಟು ಪ್ರವಾಸೋದ್ಯಮ ಮತ್ತು ಚಲನಚಿತ್ರ ಉದ್ಯಮ. ಕಾಲಿವುಡ್ ತಮಿಳುನಾಡಿನ ಚಲನಚಿತ್ರ ಉದ್ಯಮ ಇದು ಹೆಚ್ಚು ಪ್ರಭಾವಶಾಲಿಯಾಗಿದೆ. ಇಲ್ಲಿ ಪ್ರವಾಸ ಮತ್ತು ಚಲನಚಿತ್ರಣ ಇವು ಸಹ ಒಳ್ಳೆಯ ಒಂದು ಆರ್ಥಿಕತೆಗೆ ಸಪೋರ್ಟ್ ಮಾಡುತ್ತವೆ ಈ ರಾಜ್ಯಕ್ಕೆ. ವಿಶೇಷ ಆರ್ಥಿಕ ವಲಯಗಳು ಅಂದರೆ ಸೆಸ್ಗಳು ತಮಿಳುನಾಡು ಎಲೆಕ್ಟ್ರಾನಿಕ್ಸ್ ಮತ್ತು ಚವಳಿ ಹಾಗೂ ಆಟೋಮೊಬೈಲ್ಸ್ಗಳಂತಹ ಉದ್ಯಮಗಳಲ್ಲಿ ಹಲವಾರು ಸೆಸ್ಗಳನ್ನು ಹೊಂದಿದೆ. ಇದು ಬೆಸ್ಟ್ ಫಾರ್ ಇನ್ವೆಸ್ಟರ್ ಅಂತ ರಾಜ್ಯ ಹೆಸರುವಾಸಿಯಾಗಿದೆ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಯಾರೇ ಕಂಪನಿಯಲ್ಲಿ ಮೊದಲು ತಮಿಳುನಾಡನ್ನು ನೋಡ್ತಾರೆ, ಆಮೇಲೆ ಬೇರೆ ರಾಜ್ಯವನ್ನು ನೋಡ್ತಾರೆ. ಆ ರೀತಿ ಇವರು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ತಮಿಳುನಾಡಿನಲ್ಲಿ. ಇನ್ನು ತಮಿಳುನಾಡಿನ ಸಂಸ್ಕೃತಿ ಮತ್ತು ಸ್ವಲ್ಪ ಅಲ್ಲಿಯ ಪರಂಪರೆ ಬಗ್ಗೆ ಮಾತಾಡ್ತೀನಿ. ಮೊದಲನೇದು ದೇವಾಲಯಗಳು. ಹೌದು, ನಮ್ಮ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹಳೆಯ ದೇವಾಲಯಗಳು ತಮಿಳುನಾಡಿನಲ್ಲಿ ಭಾಳ ಇದೆ. ತಮಿಳುನಾಡಿನಲ್ಲಿ ಹೈಯೆಸ್ಟ್ ದೇವಾಲಯಗಳು ಅಂತಲೂ ಹೇಳ್ತಾರೆ. ಆದರೆ ಇಲ್ಲಿ ತುಂಬಾ ಹಳೆಯ ಮತ್ತು ಪುರಾತನ ದೇವಾಲಯಗಳು ತುಂಬಾ ಇವೆ ಈ ರಾಜ್ಯದಲ್ಲಿ. ಅದು ಯಾವ್ಯಾವ ದೇವಾಲಯಗಳು ಬಗ್ಗೆ ಸ್ವಲ್ಪ ಹೇಳ್ತೇನೆ. ಮೊದಲನೇದು ಮೀನಾಕ್ಷಿ ದೇವಸ್ಥಾನ, ಇದು ಮದುರೈನಲ್ಲಿದೆ. ಎರಡನೇದು ಬೃಹದೀಶ್ವರ ದೇವಸ್ಥಾನ, ಇದು ತಂಜಾವೂರಿನಲ್ಲಿದೆ. ಮತ್ತು ಶೋರ್ ದೇವಸ್ಥಾನ, ಇದು ಮಹಾಬಲಿಪುರಂನಲ್ಲಿದೆ. ಇದು ದ್ರಾವಿಡ ಶೈಲಿಯ ದೇವಸ್ಥಾನ ಮತ್ತು ವಾಸ್ತುಶಿಲ್ಪಕ್ಕೆ ಇವೆಲ್ಲ ಹೆಸರುವಾಸಿಯಾಗಿದೆ. ಮತ್ತು ಇದನ್ನು ನಾನು ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ ದೇವಸ್ಥಾನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿಯ ನೃತ್ಯ ಮತ್ತು ಸಂಗೀತ ನೋಡಿದರೆ ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಭರತನಾಟ್ಯ ಇದು ಒಂದು ಫೇಮಸ್ ಇಲ್ಲಿಯ ನಾಟ್ಯ. ನೀವು ಯೂಟ್ಯೂಬ್ನಲ್ಲಿ ಅಥವಾ ತಮಿಳುನಾಡಿಗೆ ಹೋದರೆ ಈ ನಾಟ್ಯವನ್ನು ನೋಡಿ, ಭರತನಾಟ್ಯವನ್ನು ತುಂಬಾ ಸಖತ್ತಾಗಿರ್ತದೆ. ಮತ್ತು ಇಲ್ಲಿ ಕರ್ನಾಟಕ ಸಂಗೀತ ಸಂಸ್ಕೃತಿಯೂ ಇದೆ. ಅಂದರೆ ಕರ್ನಾಟಕ ಸಂಗೀತ ತಮಿಳು ಸಂಸ್ಕೃತಿಗೆ ಇದು ಒಂದು ಮಹತ್ವಪೂರ್ವಕವಾಗಿದೆ ಇಲ್ಲಿ. ಇನ್ನು ತಮಿಳುನಾಡಿನಲ್ಲಿ ಆಚರಣೆ ಮಾಡುವ ಹಬ್ಬಗಳು ಯಾವುವೆಂದರೆ ಮೊದಲನೇದು ಪೊಂಗಲ್, ಇದು ತಮಿಳು ಹೊಸ ವರ್ಷ ಇದು. ಮತ್ತು ಎರಡನೇದು ಕಾರ್ತಿಕೈಮ್ ದೀಪಂ ಮತ್ತು ನವರಾತ್ರಿಯನ್ನು ಇಲ್ಲಿ ಭವ್ಯವಾಗಿ ಆಚರಣೆ ಮಾಡುತ್ತಾರೆ. ಮೊದಲನೇದು ಪೊಂಗಲ್, ಇದು ತಮಿಳುನಾಡಿನ ಹೊಸ ವರ್ಷ ಮತ್ತು ಇದು ಪುಂಡಾಡು ಅಂತಲೂ ಇದನ್ನು ಕರೀತಾರೆ. ಮತ್ತು ಕಾರ್ತಿಕೈ ದೀಪಂ
ಮತ್ತು ನವರಾತ್ರಿ. ಇನ್ನು ನೀವು ತಮಿಳುನಾಡಿಗೆ ಹೋದರೆ ಅಲ್ಲಿಯ ಸ್ವಲ್ಪ ಊಟ ಮತ್ತು ತಿಂಡಿಯ ಬಗ್ಗೆ ಮಾತಾಡೋಣ. ಅಲ್ಲಿ ನೀವು ಹೋದರೆ ಏನೆಲ್ಲ ತಿನ್ಬೋದು. ಮೊದಲನೇದು ದೋಸೆ, ಇಡ್ಲಿ, ಸಾಂಬಾರ, ರಸಂ ಮತ್ತು ಚಟ್ಟಿನಾಡ್. ಇದು ಪಾಕ ಪದ್ಧತಿಯಂತೆ ಮಸಾಲೆಯುಕ್ತ ಮತ್ತು ಸುವಾಸನೆಯ ಭಕ್ಷ್ಯಗಳಿಗೆ ಹೆಸರುವಾಸಿಯಾಗಿದೆ. ಈ ಎಲ್ಲ ತಿನಿಸುಗಳನ್ನು ನೀವು ಹೋಗಿ ಇಲ್ಲಿ ಟ್ರೈ ಮಾಡಿ. ಇದು ಎಲ್ಲ ಸೌತ್ ಇಂಡಿಯನ್ನಲ್ಲಿ ಸಿಗುತ್ತದೆ, ಅಂದರೆ ನಮ್ಮ ರಾಜ್ಯದಲ್ಲೂ ಇದು ಸಿಗುತ್ತದೆ. ಆದರೆ ಇಲ್ಲಿ ಹೋದರೆ ನೀವು ಸ್ವಲ್ಪ ಇಲ್ಲಿ ಸ್ಪೆಷಲು ಹೇಗಿರುತ್ತೆ ಸ್ವಲ್ಪ ಟೇಸ್ಟ್ ಮಾಡಿ. ಈಗ ತಮಿಳುನಾಡಿನ ಸ್ವಲ್ಪ ಶಿಕ್ಷಣದ ಬಗ್ಗೆ ಮಾತಾಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಮದ್ರಾಸ್, ಅಣ್ಣಾ ವಿಶ್ವವಿದ್ಯಾಲಯ ಮತ್ತು ಅನೇಕ ವೈದ್ಯಕೀಯ ಮತ್ತು ಕಲಾ ಕಾಲೇಜುಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳನ್ನು ತಮಿಳುನಾಡು ರಾಜ್ಯ ಹೊಂದಿದೆ. ತಮಿಳುನಾಡಿನಲ್ಲಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಸಾಕ್ಷರತೆಯನ್ನು ಹೊಂದಿದೆ ಈ ರಾಜ್ಯ. ತಮಿಳುನಾಡು ಹೆಚ್ಚಿನ ಸಾಕ್ಷರತೆಯನ್ನು ಮತ್ತು ಪ್ರಮಾಣವನ್ನು ಹೊಂದಿದೆ ಹಾಗೂ ವೈದ್ಯಕೀಯ ಮತ್ತು ಇಂಜಿನಿಯರ್ಗಳಲ್ಲಿ ಶಿಕ್ಷಣಕ್ಕೆ ಅಗ್ರಸ್ಥಾನವಾಗಿದೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ಗಳು ತಮಿಳುನಾಡಿನಲ್ಲಿಯೇ ಇದೆ. ಇದನ್ನು ಈ ರಾಜ್ಯಕ್ಕೆ ತುಂಬಾ ಒಂದು ಒಳ್ಳೆಯ ಬಿರುದು. ಇನ್ನು ನೀವು ತಮಿಳುನಾಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಪ್ರವಾಸೋದ್ಯಮ ನೋಡಿದರೆ ಅಲ್ಲೆಲ್ಲ ನೀವು ಎಲ್ಲ ಏನು ಸುತ್ತಾಡಬಹುದು, ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದು ಅಲ್ಲಿ ನೀವು ತಮಿಳುನಾಡಿಗೆ ಹೋದರೆ ಏನು ನೋಡಬೇಕು. ಮೊದಲನೇದು ಅಲ್ಲಿಯ ಗಿರಿಧಾಮಗಳು. ಅವು ಯಾವ್ಯಾವ ಅಂದರೆ ಊಟಿ, ಕೊಡೈಕೆನಾಲ್ ಮತ್ತು ಯಲಗಿರಿ. ಎರಡನೇದು ಅಲ್ಲಿಯ ಕಡಲ ತೀರಗಳು, ಮರೀನಾ ಬೀಚ್ ಮತ್ತು ಮಹಾಬಲಿಪುರಂ ಹಾಗೂ ರಾಮೇಶ್ವರಂ. ಇವು ಅಲ್ಲಿಯ ಕಡಲ ತೀರಗಳು. ನಿಮಗೆ ತುಂಬಾ ಸಖತ್ತಾಗಿ ಇಲ್ಲಿ ಮಜಾ ಬರುತ್ತದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಮಹಾಬಲಿಪುರಂ ಮತ್ತು ಸ್ಮಾರಕಗಳು ಹಾಗೂ ಅಲ್ಲಿಯ ಬೃಹದೀಶ್ವರ ದೇವಸ್ಥಾನ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿವೆ. ಹಾಗೂ ಇಲ್ಲಿಯ ಸರ್ಕಾರ ಮತ್ತು ರಾಜಕೀಯ ಬಗ್ಗೆ ನಾನು ಸ್ವಲ್ಪ ಹೋಗಲ್ಲ, ಯಾಕಂದರೆ ಇದು ಒಂದು ಬೇರೆ ಟಾಪಿಕ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದರ ಮಾತಾಡಲ್ಲ ನಾನು. ನೆಕ್ಸ್ಟು ಅಲ್ಲಿಯ ವಿಶಿಷ್ಟ ಸಂಗತಿಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಭಾರತದಲ್ಲಿ ತಮಿಳುನಾಡು ಅತಿ ಹೆಚ್ಚು ವಿಂಡ್ ವೀಲ್ಗಳನ್ನು ಹೊಂದಿದೆ ಮತ್ತು ಇಲ್ಲಿಯ ಇದನ್ನು ದೇವಾಲಯಗಳ ನಾಡು ಎಂದು ಕರೆಯುತ್ತಾರೆ. ಇದು 33,000ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳನ್ನು ಹೊಂದಿದೆ. ಮತ್ತು ತಮಿಳು ಭಾಷೆಯು ಅದರ ಪ್ರಾಚೀನತೆಗೆ ಹೆಸರುವಾಸಿಯಾಗಿದೆ. ನೀವು ಇನ್ನೂ ಯಾವುದೇ ನಿರ್ದಿಷ್ಟ ವಿವರಗಳನ್ನು ತಮಿಳುನಾಡಿನ ಬಗ್ಗೆ ಕೇಳಿದರೆ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅಥವಾ ನೆಕ್ಸ್ಟು ನಿಮಗೆ ಯಾವುದೇ ವಿಷಯ ಬಗ್ಗೆ ನನ್ನ ಹತ್ರ ಪ್ರಶ್ನೆ ಕೇಳಬೇಕಂದ್ರೆ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ನೆಕ್ಸ್ಟು ಯಾವ ಜಿಲ್ಲೆ, ಯಾವ ರಾಜ್ಯ, ಯಾವ ದೇಶದ ಬಗ್ಗೆ ವಿಡಿಯೋ ಮಾಡಲಿ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ ದಯವಿಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರು ತಮಿಳುನಾಡಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಅರ್ಧ ಜನ ಬಂದು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ನನಗೆ ತುಂಬಾ ಸಹಾಯ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.